ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲೈಫ್ ಇನ್ ಡೇಸ್ ವಿತ್ ಚೈತ್ರ ಬಿಂದು ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ಎದ್ದಿದ್ದು ಲೇಟ್ ಆಯಿತು, ತಿಂಡಿ ಇನ್ನೂ ಆಗಿಲ್ಲ. ನಮ್ಮಮ್ಮ ನಮ್ಮ ಅಕ್ಕ ಇಬ್ಬರೂ ಗಾರ್ಡನಿಂಗ್ ಕೆಲಸ ಮಾಡ್ತಿದ್ದಾರೆ, ನಾನು ಮನೆ ಒಳಗಡೆ ಕೆಲಸ ಮಾಡ್ತಿದ್ದೀನಿ. ನಾನು ಈಚೆ ಹೋಗಿಬಿಟ್ರೆ ಅಲ್ಲೂ ಮುಗಿಯಲ್ಲ ಇಲ್ಲೂ ಮುಗಿಯಲ್ಲ, ಆಮೇಲೆ ತಿಂಡಿ ಊಟ ಏನೂ ಆಗೋದಿಲ್ಲ, ಎಲ್ಲದಕ್ಕೂ ಲೇಟ್ ಆಗಿಬಿಡುತ್ತೆ. ಸೊ ಮೊದಲೇ ಲೇಟಾಗಿದೆ, ಇನ್ನೂ ಲೇಟ್ ಆಗೋದು ಬೇಡ ಅಲ್ವಾ? ಸೊ ಅದಕ್ಕೆ ನಾನು ಒಳಗಡೆ ಮಾಡ್ಕೊತಾ ಇದ್ದೀನಿ, ಅವ್ರಿಗೆ ಈಚೆ ಮಾಡ್ಕೊತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಸಿಂಬಾ ಹೆಂಗಂತಂದರೆ, ರೂಮಲ್ಲಿ ಒಂದೇ ಒಂದು ಸ್ಪೇಸ್ ಇದೆ. ಆ ಸ್ಪೇಸಲ್ಲಿ ಅವನಲ್ಲಿ ಯಾರು ಬಂದರು ಯಾರು ಬರಲಿಲ್ಲ ಅಂದ್ರೂ ಹಂಗೆ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಯಾವಾಗ್ಲೂ ಅಷ್ಟೇ, ಹೀಗೆ ಕೂತ್ಕೊತಾನೆ. ಹೀಗೆ ಕೂತ್ಕೊಂಡು ಇಲ್ಲ ಕನ್ನಡಿಲಿ ಅವ್ನ ಮುಖ ನೋಡ್ಕೊತಾ ಇರ್ತಾನೆ, ಇಲ್ಲ ಕಿಟಕಿ ಕಡೆ ನೋಡ್ಕೊಂಡು ಕೂತಿರ್ತಾನೆ. ಯಾರ್ಯಾರು ಬರ್ತಾರೆ ಯಾರ್ಯಾರು ಹೋಗ್ತಾರೆ ಅಂತ ಎಲ್ಲನೂ ನೋಡಿಕೊಂಡು ನಮ್ಮ ಸಿಂಬಾ ಹಿಂಗೆ ಕೂತ್ಕೊಂಡಿರ್ತಾನೆ. ಈಸ್ ಸೋ ಕ್ಯೂರಿಯಸ್. ಅಲ್ಲಿ ಯಾರೂ ಬರೋಲ್ಲ, ಯಾರೂ ಹೋಗಲ್ಲ, ಯಾರೂ ಅವನನ್ನು ಮಾತಾಡ್ಸಲ್ಲ. ಬಟ್ ಆದರೂ ಅವ್ನಿಗೆ ಅಷ್ಟೇ ಕ್ಯೂರಿಯಾಸಿಟಿ, ಅಷ್ಟೇ ಎಕ್ಸೈಟೆಡ್ ಆಗಿ ದಿನಾನೂ ಬಂದು ಹೀಗೆ ಕೂತ್ಕೊಂಡಿರ್ತಾನೆ. ಇದೇ ಪೋಸ್ಚರ್ ಒಂದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ನೋಡಿ, ಇವಾಗ ಇಷ್ಟೆಲ್ಲ ಇದೆ, ಎಲ್ಲನೂ ಅವರಿಬ್ಬರು ಕ್ಲೀನ್ ಮಾಡಬೇಕು. ಇವಾಗ ಟೈಮ್ ಬಂದ್ಬಿಟ್ಟು ಟೈಮ್ ಇಸ್ 12:15 ಆಗ್ತಾಯಿದೆ. ನೋಡೋಣ ಅವ್ರು ಎಷ್ಟೊತ್ತರಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಹಾಯ್ ಮಾಡಮ್ಮ. ಹಾಯ್. ಬಾಯ್. ಏನು ಮಾಡ್ತಾಯಿದ್ದೀರಾ? ಇವತ್ತು ಗಾರ್ಡನ್ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ಇವತ್ತು ಏನೇ ಆಗಲಿ ಇವತ್ತು ಕ್ಲೀನ್ ಮಾಡಲೇಬೇಕು ಅಂತ. ಇವಾಗ 12:15, ಆಲ್ಮೋಸ್ಟ್ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ. ಎಷ್ಟೊತ್ತಲ್ಲಿ ಕ್ಲೀನ್ ಮಾಡ್ತಾರಂತ ನೋಡೋಣ ಇಬ್ಬರು ಸೇರ್ಕೊಂಡು. 50% ಆಗಿದೆ, 50% ಆಗೈತೆ, ಇನ್ನು 1/4% ಆಗಿಲ್ಲ. ಅಲ್ಲಿ ಸೊ ಹಾಯ್ ಮಾಡೆ. ಹಾಯ್. ಸಂಡೇ ನಮ್ಮ ಮಮ್ಮಿಗೆ ರೆಸ್ಟ್ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಮನೆ ಎದುರುಗಡೆ ಇಷ್ಟು ಕಸ ಬೆಳ್ಕೊಂಡಿದೆ ಅಂತ ಅಂದ್ಬಿಟ್ಟು, ಕಸ ಅಂತ ಅಂದರೆ ಅದೇ ಗರ್ಕೆ ಎಲ್ಲ ಬೆಳೆದಿದೆ, ಅದು ಸೊಳ್ಳೆ ಎಲ್ಲ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ಕರ್ಕೊಬಂದಿದ್ದಾರೆ. ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದೆ, 12:15. 12:15. ಐ ಆಮ್ ನಾಟ್ ಶೋರ್ ಎಷ್ಟೊತ್ತಿಗೆ ಮುಗಿಸ್ತೀವಿ ಅಂತ, ಬಟ್ ಮುಗಿಸ್ತೀವಿ. ಇದಿಷ್ಟಿದೆ, ಮುಗಿಸ್ಬಿಟ್ಟು ಆಮೇಲೆ ಇದೊಂದು ಡಿಸ್ಕ್ಲೈಮರು ಏನಂದರೆ, ಇಷ್ಟೆಲ್ಲ ಜಾಗ ನೋಡಿಬಿಟ್ಟು ಎಷ್ಟೊಂದು ಜಾಗ ಇದೆ, ಸ್ವಂತ ಮನೆ ಅನಿಸುತ್ತೆ ಬೆಂಗಳೂರು ಅದು ಇದು ಅಂತೆಲ್ಲ ಅಂದ್ಕೊಂಬಿಡಿ. ಇದೇ ನಮ್ಮ ಸ್ವಂತ ಮನೆ ಅಲ್ಲ, ಇದು ನಮ್ಮ ಬಾಡಿಗೆ ಮನೆ. ಇದಿಷ್ಟು ಸೈಟಲ್ಲಿ ಆ್ಯಕ್ಚುಲಿ ಇದೆಲ್ಲ ನಮ್ಮ ಇದು ಮುಂದೆಗಡೆ ಅಂಗಡಿ ಎಲ್ಲನೂ ನಮ್ಮ ಓನರ್ದೇ. ಅವರು ಇಷ್ಟರಲ್ಲಿ ಮುಂದೆ ಅಂಗಡಿಗಳನ್ನ ಕಟ್ಟಿಸ್ಬಿಟ್ಟು ಕಮರ್ಷಿಯಲ್ ಸ್ಪೇಸ್ ಥರ ಮಾಡಿ ಹಿಂದೆ 2 ಮನೆ ಕಟ್ಸಿದ್ದಾರೆ. ಸೊ ಇದಿಷ್ಟು ಜಾಗ ಬಿಟ್ಟಿದ್ದಾರೆ, ಇಲ್ಲ ಒಂದು ಸೈಡ್ ಜಾಗ. ಇದಿಷ್ಟು ಜಾಗ ಹಂಗೆ ಖಾಲಿ ಇದೆ. ಅದಕ್ಕೆ ನಾವು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು ನಮಗೆ ಯೂಸ್ಫುಲ್ ಆಗುತ್ತಲ್ಲ, ದಿನ ಪೂಜೆ ಮಾಡೋರಿಗೆ ಹೂವು ಬೇಕೇ ಬೇಕಂತ ಅಂದ್ಬಿಟ್ಟು ದಾಸವಾಳ ಗಿಡಗಳೆಲ್ಲ ಹಾಕ್ಕೊಂಡಿರೋದು. ಇದು ನಮ್ಮ ಸ್ವಂತ ಮನೆ ಅಲ್ಲ, ಇದು ನಮ್ಮ ಬಾಡಿಗೆ ಮನೆ. ಹಾಗಂತ ಅಂದ್ಬಿಟ್ಟು ಈ ಖಾಲಿ ಜಾಗಕ್ಕೆ ನಾವು ಬಾಡಿಗೆ ಕಟ್ತಾ ಇಲ್ಲ, ಬರೀ ಮನೆಗೆ ಮಾತ್ರ ಬಾಡಿಗೆ ಕಟ್ಟೋದು. ಈ ಎರಳಿಕಾಯಿ ಮರ ನೀವೇನ್ ನೋಡ್ತಾ ಇದ್ದೀರಾ, ಇದು ನಮ್ಮ ಅಜ್ಜಿ ಇದ್ದಾಗ ಅವರು ಎರಳಿಕಾಯಿ ತಂದು ಉಪ್ಪಿನಕಾಯಿ ಹಾಕ್ಬಿಟ್ಟು ಉಪ್ಪಿನಕಾಯಿ ಮಾರೋರು. ಆಗ ಆ ಎರಳಿಕಾಯಿ ಬೀಜ ಇರುತ್ತಲ್ಲ ಅದನ್ನ ಹಾಕಿ ಈ ಗಿಡ ಬೆಳೆದಿರೋದು. ಇವಾಗ ನಮ್ಮ ಅಜ್ಜಿ ಇಲ್ಲ, ಅವರು ಹೋಗಿ ಆಲ್ಮೋಸ್ಟ್ 4 years ಆಯ್ತಾ ಬಂತು. ಅವ್ರು ಇದ್ದಿದ್ರೆ ತುಂಬಾನೇ ಖುಷಿ ಪಟ್ಟಿರೋರು. ಇದು ಆಲ್ಮೋಸ್ಟ್ ನಾವ್ ಈ ಮನೆಗ್ ಬಂದು 3-4 years ಆಯ್ತಾ ಬಂತು. 4 years ಇಂದನು ನಾವ್ ಎಷ್ಟೊಂದು ಎರಳಿಕಾಯಿ ಕಿತ್ತಿದೀವಿ, ಆಮೇಲೆ ಚಿತ್ರಾನ್ನಕ್ಕೆ ಯೂಸ್ ಮಾಡಿದೀವಿ, ನಮ್ಮ ಈಗ್ಲೂ ಮಾಡ್ತಿರ್ತೀವಿ. ನಮ್ ದೊಡ್ಡಮ್ಮ ಅವ್ರಿಗೆಲ್ಲ ಕೊಟ್ಟಿದೀವಿ ಉಪ್ಪಿನಕಾಯಿ ಹಾಕಕ್ಕೆ. ಆಮೇಲೆ ನಮ್ಮ ಮಾವ ಅವರೆಲ್ಲ ತಗೊಂಡೋಗಿದ್ದಾರೆ ಉಪ್ಪಿನಕಾಯಿ ಹಾಕಕ್ಕೆ.
ಅಂಡ್ ನಮ್ಮನೆ ಪಕ್ಕದ ಮನೆ ಎರಳಿಕಾಯಿ ಕೀಳ್ತಾ ಇರ್ತಾರೆ. ನಮ್ಮ ಅಜ್ಜಿಗೆ ಥ್ಯಾಂಕ್ಫುಲ್ ಆಗಿರ್ಬೇಕು, ಯಾಕಂದ್ರೆ ಅವರು ಸುಮ್ನೆ ಹಾಕಿದ್ದ ಈ ಗಿಡ ಇವತ್ತು ಎಷ್ಟು ದೊಡ್ಡ ಮರ ಆಗಿದೆ. ಅವ್ರೇನಾದ್ರೂ ಇದ್ದಿದ್ರೆ ಅವ್ರು ತುಂಬಾನೇ ಖುಷಿ ಪಟ್ಟಿರೋರು, ಬಟ್ ಅವ್ರಿಲ್ಲ. ದಟ್ಸ್ ಓಕೆ. ಈ ಗಿಡ ಒಂದ್ ನೆನಪಿಗೋಸ್ಕರ ಇದೆ ಅಷ್ಟೇ. ಎಷ್ಟೊಂದು ಈ 4-5 ವರ್ಷದಲ್ಲಿ ಸಿಕ್ಕಾಪಟ್ಟೆ ಎಳ್ಳಿ ಕಾಯಿಗಳು ಸಿಕ್ಕಿದಾವೆ. ಎಷ್ಟೊಂದ್ ಜನಕ್ಕೆ ನಮ್ಮ ಮಮ್ಮಿ ಅವ್ರ ಫ್ರೆಂಡ್ಸ್ಗೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಈ ಬಿಲ್ಡಿಂಗ್ ಮೇಲಿಂದ ಬಂದ್ ಎಷ್ಟೊಂದ್ ಜನ ಕಿತ್ಕೊಂಡು ಹೋಗ್ತಾರೆ. ತುಂಬಾ ಜನ ತಿಂದಿದ್ದಾರೆ. ಸೊ ನಮ್ಮ ಅಜ್ಜಿಗ್ ಥ್ಯಾಂಕ್ಫುಲ್ ಆಗಿರ್ಬೇಕು. ಏನಂದ್ರೆ ಇಮಿಡಿಯೇಟ್ ಆಗಿ ಅಥವಾ ಏನಾದ್ರು ಸಡನ್ ಆಗಿ ಚಿತ್ರಾನ್ನ ಮಾಡ್ಬೇಕಂತ ಅಂದಾಗ ನಿಂಬೆ ಹಣ್ಣು ಇಲ್ಲದೆ ಇದ್ದಾಗ ಇಲ್ಲಿಂದ ಒಂದ್ ಎರಳಿಕಾಯಿ ಕಿತ್ಕೊಂಡ್ರೆ ಸಾಕು. ಅದ್ರಲ್ಲಿ ಎಷ್ಟು ಜ್ಯೂಸ್ ಕಂಟೆಂಟ್ ಇದೆ ಅಂದ್ರೆ ನಾವು ಇದಕ್ಕೆ ನೀರ್ ಹಾಕಿ ಬೆಳ್ಸಿರೋದ್ ಏನು ಇಲ್ಲ. ಅದಾಗದೆ ಇವಾಗ ದೊಡ್ಡ ಮರ ಆಗಿರೋದು. ಇವಾಗ್ಲೂ ಅಷ್ಟೇ, ಇವಾಗ್ಲೂ ನಾವು ನೀರೇ ಹಾಕಲ್ಲ. ಮಳೆ ನೀರ್ ಏನಿರುತ್ತೆ ಅದಷ್ಟೇ ತಗೊಳೋದು, ಅದ್ಬಿಟ್ಟು ಇನ್ನೇನು ತಗೊಳಲ್ಲ. ಇಷ್ಟು ದೊಡ್ಡದಾಗಿದೆ. ನಮ್ಮ ಓನರ್ ಮನೆ ಕಟ್ಟಿಸ್ಬೇಕಾದ್ರೆ ಇಲ್ಲಿ ಪಕ್ಕ ಅದನ್ನ ಕಡಿಸ್ತಾರೆ. ಅಲ್ಲಿ ತನಕ ಈ ಮರ ಹೀಗೆ ಇರುತ್ತೆ. ಅಲ್ಲಿ ತನಕ ಇನ್ನು ಅದೆಷ್ಟ್ ಕಾಯಿ ಬಿಡುತ್ತೋ, ಅದೆಷ್ಟ್ ಜನ ತಿಂತಾರೋ, ಅದೆಷ್ಟ್ ಜನಕ್ ಋಣ ಇದೆಯೋ ಗೊತ್ತಿಲ್ಲ. ಸೊ ಇದು ನಮ್ಮ ಎರಳಿಕಾಯಿ ಮರದ ಒಂದು ಹಿಸ್ಟ್ರಿ ಅಷ್ಟೇ. ಸೊ ಇವಾಗ ಇಲ್ಲಿ ಕ್ಲೀನ್ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಬಿಸ್ಲಲ್ವಾ, ಬಿಸ್ಲಿಗೆ ಸೆಕೆ ಆಗ್ತಾ ಇರುತ್ತೆ ಅನ್ಬಿಟ್ಟು ಇಲ್ಲಿ ಚೇರ್ ಹಾಕೊಂಡು ಹಿಂಗ್ ಕೂತಿದೀವಿ. ಸ್ವಲ್ಪ ಸ್ವಲ್ಪ ಹಂಗೆ ಸುಧಾರ್ಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಇಷ್ಟ ತನಕ ನಮ್ ಬಿಂದು ಜಾಯಿನ್ ಆಗಿರ್ಲಿಲ್ಲ. ಇವಾಗ ಅವಳು ಕೂಡ ಜಾಯಿನ್ ಆಗ್ತಾಳೆ. ಇಲ್ಲಿ ನಾನು ಕ್ಲೀನ್ ಮಾಡಿದ್ರೆ ಹುಲ್ಲನ್ನೆಲ್ಲ ತಗೊಂಡೋಗಿ ಹಾಕಕ್ ಬೇಕು. ನಮ್ಮ ಮಮ್ಮಿ ಅಲ್ಲಿಂದ ಕ್ಲೀನ್ ಮಾಡ್ಕೊ ಬಂದ್ರೆ ನಾನು ಇಲ್ಲಿಂದ ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ. ಅದನ್ನ ಎತ್ತಿ ಈಚೆಗಡೆ ಹಾಕಕ್ಕೆ ಬಿಂದು ಬರ್ತಾಳೆ. ಅದಕ್ಕೇನೆ ಇವಾಗ ಇದನ್ನ ಮಾಡ್ಕೊಂಡ್ ಕೂತ್ಕೊಂಡ್ರೆ ನಾವು ಆಬ್ವಿಯಸ್ಲಿ ಅಲ್ಲಿ ಅಡ್ಗೆ ಮಾಡಕ್ ಆಗಲ್ಲ. ಗೈಸ್ ಇವಾಗ ಟೈಮ್ ಬಂದು 1:41 ಆಗಿದೆ. ಅಂಡ್ ನಾವು ಆಲ್ಮೋಸ್ಟ್ ಹಾಫ್ ಆಫ್ ದಿ ಪ್ಲೇಸ್ ಏನಿತ್ತು ಅದನ್ನೆಲ್ಲ ನೋಡಿದೀವಿ. ಬಿಂದು ರಾಮುನ್ ಬಿಡೋಗೆ ಒಳಗಡೆ ಪಾಪ. ಏನ್ ಓವರ್ ಆಗಿ ತಿಂದಾಡ್ತಾಳೆ ನೋಡಿ ಗೈಸ್ ಅವಳು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಇಷ್ಟು ಡವು ನಮ್ಮ ಅಕ್ಕನ ಥರನೇ ಅವಳು ಫ್ರೆಂಡ್ ಇದ್ದಾರೆ. ನಮ್ಮ ಅಕ್ಕನ ಬೆಸ್ಟ್ ಫ್ರೆಂಡ್ ಅವರು.
ಅವ್ರನ್ನ ತೋರಿಸ್ತೀನಿ ನೋಡಿ, ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ. ಮೋಸ್ಟ್ಲಿ ನನ್ನ ಫೋನಲ್ಲಿ ಝೂಮ್ ಮಾಡಿದ್ರೆ ಕಾಣಿಸುತ್ತೋ ಕಾಣಿಸಲ್ವೋ ನಂಗೆ ಗೊತ್ತಿಲ್ಲ ಡೆಫಿನೆಟ್ಲಿ, ಬಟ್ ಐ ವಿಲ್ ಟ್ರೈ ಟು ಶೋ. ಓಕೆನಾ? ಅಲ್ಲಿದೆ ನೋಡಿ ಮೇಲೆ, ಅದು ಮೋಸ್ಟ್ ಪ್ರಾಬಬ್ಲಿ ಕಾಣಿಸ್ತಾ ಇರಲ್ಲ. ದಟ್ ಈಸ್ ಈಗಲ್. ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಈಗಲ್, ಸೋ ಗುಡ್. ಇಲ್ಲಿಂದ ನಮ್ಗೆ ಕಾಣಿಸ್ತಾ ಇದೆ, ಬಟ್ ನಿಮ್ಮ ಫೋನಲ್ಲಿ ನೀಟಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ. ಅಷ್ಟು ಮೇಲಿದೆ. ಇವಳ ಫ್ರೆಂಡ್, ಅವಳ ಫ್ರೆಂಡ್ ಅದು, ಇಟ್ ಇಸ್ ಸಿಟ್ಟಿಂಗ್ ದೇರ್. ನೋಡಿ ನೋಡಿ ಸೌಂಡ್ ಮಾಡ್ತಾ ಇದೆ ಅದು. ನೋಡಿ ನೋಡಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನೊಂದು ಚೂರು ಕಂಪ್ಲೀಟ್ ಮಾಡಿಬಿಟ್ಟು ಸಿಗ್ತೇವೆ. ಬಾಯ್. ಟೈಮ್ ಬಂದು 3 ಗಂಟೆ ನೋಡಿ. ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿದೆ. ಇಷ್ಟೇ ಇರೋದು ಕ್ಲೀನ್ ಮಾಡಿ, ಎಲ್ಲ ಕ್ಲೀನಾಗಿದೆ. ನಮ್ಮ ರಾಮು ನೋಡಿ ಏನೋ ಮಾಡ್ತಾ ಇದ್ದಾನೆ. ಇವನ ಹೆಸರು ರಾಮು ಅಂತ. ಅವನೇನೋ ಬಚ್ಚಿಟ್ಟಿರ್ತಾನೆ, ನಾವು ಹುಡುಕ್ತಾ ಇದ್ದಾನೆ. ರಾಮು ಇದ್ದಾನೆ ಅಂತ ಅಂದ್ಕೊಂಡೆ, ನೋಡಿದ್ರೆ ಮಲ್ಕೊಂಡೇ ಬಿಟ್ಟಿದ್ದಾನೆ. ತಣ್ಣಗಿದೆಯಲ್ಲ ಅಲ್ಲಿ, ಸೊ ನೋಡಿ ಮಲ್ಕೊಂಡೆ ಕೆರ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾನೆ. ರಾಮು ನೆನ್ನೆ ಮುಗೀತು. ಒಂದ್ 4 o'clock 4:30 ಹೊತ್ತಿಗೆ ನಾವು ಕಂಪ್ಲೀಟ್ ಮಾಡಿದ್ವಿ. ಬಟ್ ಲಿಟ್ರಲಿ ನಾವ್ ಎಕ್ಸಾಸ್ಟ್ ಆಗಿದ್ವಿ. ನಮ್ಗೆ ವಿಡಿಯೋ ಕಂಟಿನ್ಯೂ ಮಾಡಕ್ಕೇನು ಆಗ್ಲಿಲ್ಲ. ಅಲ್ಲಿಂದ ಬಂದು ಫುಲ್ ಬಾಡಿ ಪೇನ್ ಎಲ್ಲ ಇತ್ತು. ಹಾಗಾಗಿ ನಾವು ಫ್ರೆಶ್ ಅಪ್ ಆಗಿ ಊಟ ಮಾಡಿ ರಾತ್ರಿ ಮಲ್ಕೊಂಡ್ಬಿಟ್ವಿ. ಸೊ ವಿಡಿಯೋ ಕಂಟಿನ್ಯೂ ಮಾಡಕ್ಕಾಗಿಲ್ಲ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀವಿ. ನಿಮ್ಗೆ ತೋರಿಸ್ತೀನಿ ಬನ್ನಿ ಹೇಗೆ ನಾವು ಕ್ಲೀನ್ ಮಾಡಿದೀವಿ ಅಂತ ಅನ್ಬಿಟ್ಟು ಅಲ್ವಾ. ಈ ತರ ಕ್ಲೀನ್ ಮಾಡ್ಕೊಂಡ್ವಿ ನಿನ್ನೆ. ಆಲ್ಮೋಸ್ಟ್ ಹೇಳಿದ್ನಲ್ಲ 4:30 ಆಯ್ತು ನಾವು ಕ್ಲೀನ್ ಮಾಡ್ಕೊಳ್ಳೋ ಹೊತ್ತಿಗೆ. ಆದ್ರೂ ನಮ್ಗೆ ಸಮಾಧಾನನೇ ಆಗಿಲ್ಲ. ಸ್ವಲ್ಪ ಗ್ರಾಸ್ ಎಲ್ಲ ಹಂಗೆ ಇದೆ. ಅದೆಲ್ಲ ಹೋಗ್ಬೇಕಂದ್ರೆ ಮಳೆ ಬರ್ಬೇಕು. ಮಳೆ ಬಂದಾಗ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬಹುದು. ಮಳೆ ಇಲ್ದಿರೋ ಕಾರಣ ಭೂಮಿ ಎಲ್ಲ ಒಣಗಿದೆ. ಹಾಗಾಗಿ ಅದೇನು ವೀಡ್ಸ್ ಎಲ್ಲ ಇತ್ತು, ಗರ್ಕೆ ಎಲ್ಲ, ಅದು ಫುಲ್ ಬೇರ್ ಸಮೇತ, ರೂಟ್ ಸಮೇತ ಬಂದಿಲ್ಲ. ಸುಮ್ನೆ ಮೇಲ್ ಕ್ಲೀನ್ ಮಾಡ್ಕೊಂಡಿದೀವಿ. ನಮ್ ಕೈಯಲ್ಲಿ ಆಗಿದ್ದು ಇಷ್ಟೇ ಕ್ಲೀನ್ ಮಾಡಕ್ಕೆ. ಸೊ ಹಿಂಗಿದೆ ಇವಾಗ ಗಾರ್ಡನ್. ಅಂದ್ರೆ ನಮ್ ಮುಂದೆಗಡೆ ಸ್ಪೇಸ್ ಏನಿದೆ ಇವಾಗ ಈ ತರ ನೀಟಾಗಿ ಫುಲ್ ನೀಟಾಗಿ ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ನಮ್ ಗುಡ್ಡು, ನಮ್ ಸಿಂಬನ್ ನೋಡಿ. ಅಯ್ಯೋ ನಮ್ ಸಿಂಬ ಹೊರಟದ. ಗುಡ್ಡು ನೋಡಿ. ಗುಡ್ಡು ಹಲೋ, ಹಾಯ್ ಸಿಂಬಾ. ಸಿಂಬಾ ಇಲ್ಲಿ ನೋಡು. ಹಾಯ್ ಹಾಯ್. ಆಕ್ಚುಲಿ ಇವತ್ತು ಸ್ವಲ್ಪ ನಾವು ಲೇಟ್ ಆಗಿ ಎದ್ವಿ. ನಮ್ಮ ಮಮ್ಮಿ ಕೆಲ್ಸಕ್ಕೆ ಹೋಗಿದ್ದಾರೆ. ಲೇಟ್ ಆಗಿ ಎದ್ದಿದ ಕಾರಣ ಎಲ್ಲಾನು ಲೇಟ್ ಪೂಜೆ ಎಲ್ಲಾನು ಲೇಟ್ ಆಗಿ ಆಯ್ತು. ಇನ್ನು ತಿಂಡಿ ಏನು ತಿಂದಿಲ್ಲ. ಇವಾಗ ತಿಂಡಿ ತಿನ್ಬೇಕು. ಆಕ್ಚುಲಿ ಇತ್ತೀಚಿಗೆ ನಾನ್ ಏನ್ ಮಾಡ್ತಾ ಇದೀನಿ ಅಂತಂದ್ರೆ ತುಂಬಾ ಲೇಟ್ ಆಗಿ ಗುಡ್ಡು ಸಿಂಬಂಗ್ ಊಟ ಹಾಕೋದಕ್ಕೆ ರೂಢಿ ಮಾಡ್ಕೊಂಡ್ಬಿಟ್ಟಿದೀನಿ. ಒಂದ್ 3 ಅಥವಾ 4 o'clock ಹಂಗೆ ಊಟ ಹಾಕಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದೀನಿ. ನಂಗೆ ಗೊತ್ತು ಅದು ಅವರಿಗೂ ಅವ್ರ ಹೆಲ್ತ್ಗೆ ಒಳ್ಳೇದಲ್ಲ. ಯಾಕಂದ್ರೆ ರಾತ್ರಿ ತಿಂದಿರ್ತಾರೆ, ತುಂಬಾನೇ ಗ್ಯಾಪ್ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಇನ್ಮೇಲೆ ಒಂದು 11 ಅಥವಾ 12 ಒಳಗಡೆನೆ ಅವ್ರಿಗೆ ಊಟ ಹಾಕ್ಬೇಕು. ಸೊ ದಟ್ ಸಂಜೆ ರಾತ್ರಿ ನಾವು ಒಂದ್ 7 o'clock 8 o'clock ಹಂಗ್ ಹಾಕ್ದಾಗ ಅವ್ರಿಗೆ ಬ್ಯಾಲೆನ್ಸ್ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದೀನಿ. ಅವರಿಗೆ ಊಟಕ್ಕೆ ರೈಸ್ ಇಟ್ಟಿದೀವಿ. ರೈಸ್ ಆಗಿದೆ. ಬನ್ನಿ ತೋರಿಸ್ತೀನಿ. ಇಲ್ಲಿ ರೈಸ್ ಅವ್ರಿಗೆ ಆಗಿದೆ. ಇಲ್ಲಿ ಅವ್ರಿಗೆ ನಾವೇನ್ ಮಾಡ್ತೀವಿ ಯೂಶಲಿ ಅವ್ರಿಗೆ ಅಂತಂದ್ರೆ, ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ, ಅಂದ್ರೆ ವೆಜಿಟೇರಿಯನ್ ಅಂದ್ರೆ ಎಗ್ಗಿಟೇರಿಯನ್ಸ್ ಆಗಿರೋದ್ರಿಂದ ನಾವು ಅವ್ರಿಗೆ ಈಗ ಕುಂಬಳಕಾಯಿ ಮತ್ತೆ ಇದು ಸ್ವೀಟ್ ಪೊಟ್ಯಾಟೊ, ಸೀಗೆಣ್ಸ್ ಅಂತ ಏನಂತೀವಿ, ಅದನ್ನ ಬಾಯ್ಲ್ ಮಾಡಕ್ ಇಟ್ಟಿದೀವಿ. ಅವರಿಗೆ ರೈಸ್ ಜೊತೆ ಇದೆರಡನ್ನು ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಮೊಸರು, ಹಾಗೆ ಸ್ವಲ್ಪ ಮೊಸರು, ಕೊಬ್ಬರಿ ಎಣ್ಣೆ, ತುಪ್ಪ ಎಲ್ಲ ಇದ್ರೆ ಇನ್ನು ಒಳ್ಳೇದು ಅವ್ರಿಗೆ. ಆಕ್ಚುಲಿ ಕೊಬ್ಬರಿ ಎಣ್ಣೆ 1-2 ಸ್ಪೂನ್ ಹಾಕ್ಬಿಟ್ಟು ಅವರಿಗೆ ಕೊಡ್ತೀವಿ. ಬೆಳಗ್ಗೆ 1 time ಅಂಡ್ ದೆನ್ ರಾತ್ರಿ 2 ಅಂದ್ರೆ ಲೈಕ್ ಟ್ವೈಸ್ ಅವ್ರಿಗೆ ಫೀಡ್ ಮಾಡ್ತೀವಿ. ಕುಂಬಳಕಾಯಿ ಮತ್ತೆ ಸ್ವೀಟ್ ಪೊಟ್ಯಾಟೊ ಇಂದ ಅವರಿಗೆ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ. ಯಾಕಂದ್ರೆ ನಾವು
ನಾನ್ ವೆಜ್ ತಿಂದೇ ಇರೋ ಕಾರಣ, ಚಿಕನ್ ಎಲ್ಲ ತಿಂದೇ ಇರೋ ಕಾರಣ ಅವರಿಗೆ ಇದು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ವರ್ಕ್ ಮಾಡುತ್ತೆ ಪೆಟ್ಸಿಗೆಲ್ಲ. ಹಾಗಾಗಿ ನಾವು ಕುಂಬಳಕಾಯಿ ಮತ್ತೆ ಸ್ವೀಟ್ ಪೊಟೆಟೋನ ಯೂಶಲಿ ಅಂದ್ರೆ ಯಾವಾಗ್ಲೂ ಅವರಿಗೆ ಫೀಡ್ ಮಾಡ್ತಾ ಇರ್ತೀವಿ. ಅಂದ್ರೆ ಲೈಕ್ ವೀಕಲ್ಲಿ ಆಲ್ಮೋಸ್ಟ್ ಒಂದ್ 7 days ಅಲ್ಲಿ ಒಂದು 4 to 5 days ಈ ತರ ಫೀಡ್ ಮಾಡ್ತೀವಿ. ಆಮೇಲೆ ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪು ಈ ತರದ್ನೆಲ್ಲ ಅವ್ರ ಜೊತೆ ಅಂದ್ರೆ ಕಿಚಡಿ ತರ ಮಾಡ್ಬಿಟ್ಟು ವಿತೌಟ್ ಸ್ಪೈಸಸ್ ಮತ್ತೆ ಸಾಲ್ಟ್ ಏನು ಹಾಕ್ದಿರನೆ ಪ್ಲೈನ್ ಆಗಿ ಕಿಚಡಿ ತರ ಮಾಡಿ ಕರ್ಡ್ ಹಾಕ್ಬಿಟ್ಟು ಕೊಡ್ತೀವಿ. ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಎಗ್ ಕೂಡ ಬೇಯಿಸ್ಬಿಟ್ಟು ಕೊಡ್ತಾ ಇರ್ತೀವಿ, ಎಗ್ ಕೂಡ ತಿಂತಾರೆ ಅವರು. ಸೊ ಹೀಗೆ ನಮ್ ಗುಡ್ಡು ಸಿಂಬಂಗ್ ನಾವು ಫೀಡ್ ಮಾಡೋದು. ಇವತ್ತು ವ್ಲಾಗ್ ಹೇಗ್ ಹೋಗುತ್ತೆ ಅಂತ ಅನ್ಬಿಟ್ಟು ತೋರಿಸ್ತೀವಿ. ಬನ್ನಿ ನೋಡೋಣ ಇವತ್ತು ವ್ಲಾಗ್ ಹೇಗ್ ಹೋಗುತ್ತೆ ಅಂತ ಅನ್ಬಿಟ್ಟು. ಜಾಸ್ತಿ ಎಲ್ಲ ವ್ಲಾಗ್ ಇವತ್ತು ಜಾಸ್ತಿ ಮಾಡಕ್ ಹೋಗಲ್ಲ, ವ್ಲಾಗ್ ಸ್ವಲ್ಪ ಚಿಕ್ಕದಾಗೇನೆ ಇರುತ್ತೆ. ನೋಡೋಣ ಬನ್ನಿ ಹೇಗ್ ಹೋಗುತ್ತೆ ಅಂತ ಅನ್ಬಿಟ್ಟು. ಸೊ ನೀವಿಲ್ಲಿ ನೋಡ್ಬೋದು ನಮ್ಮ ಗುಡ್ಡು ಸಿಂಬನ್ಗೆ ರೈಸ್ ಜೊತೆಲಿ ಕರ್ಡ್ ನಾನು ಜಾಸ್ತಿ ಪ್ರಿಫರ್ ಮಾಡಲ್ಲ, ಲೆಗ್ ತಿಕ್ ಕರ್ಡ್ನ ಪ್ರಿಫರ್ ಮಾಡಲ್ಲ. ಮಜ್ಜಿಗೆ ಮಾಡಿಬಿಟ್ಟೆ ಅವರಿಗೆ ಸರ್ವ್ ಮಾಡೋದು. ಮಜ್ಜಿಗೆ ಅನ್ನ ಜೊತೆಲಿ ಸ್ವೀಟ್ ಪೊಟ್ಯಾಟೊ ಮತ್ತು ಪಂಪ್ಕಿನ್ ಫುಲ್ ಬಾಯ್ಲ್ಡ್ ಆಗಿ ಫುಲ್ ಸಾಫ್ಟಾಗಿ ಬಾಯ್ಲ್ ಆಗಿದೆ, ಪ್ಲೇನ್ ವಿತೌಟ್ ಎನಿ ಸಾಲ್ಟ್, ಏನು ಸ್ಪೈಸಸ್ ಹಾಕ್ತಿರನೇ ಈ ಥರ ಅವರಿಗೆ ಫೀಡ್ ಮಾಡೋದು. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಮಿಕ್ಸ್ ಆದಮೇಲೆ ಇದಕ್ಕೆ ನೀವು ಆ್ಯಕ್ಚುಲಿ ಪಾಲಕ್ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಇದನ್ನು ಕೂಡ ಬಾಯ್ಲ್ ಮಾಡಿ ಹಾಕ್ಬೋದು. ಜೊತೆಲಿ ಎವ್ರಿ ಸರ್ವಲ್ಲಿ 2 spoons ಆಫ್ ಕೋಕೋನಟ್ ಆಯಿಲ್ ಅಥವಾ ಗೀ ಇದ್ದರೆ ಗೀ ಆ್ಯಡ್ ಮಾಡಿ, ಸೊ ದ್ಯಾಟ್ ಅವರಿಗೆ ತುಂಬ ಲೈಕ್ ಡೈಜೆಷನ್ ಪ್ರಾಬ್ಲಮ್ ಆ ಥರ ಏನೇ ಇದ್ರೂ ಅದೇನೂ ಇರಲ್ಲ, ಅವರು ತುಂಬ ಹೆಲ್ದಿಯಾಗಿ ಇರ್ತಾರೆ. ಸೊ ಅವರಿಬ್ಬರು ಕೂಡ ದೇ ಆರ್ ಆಲ್ಸೋ ವೆಯ್ಟಿಂಗ್. ಅವರಿಬ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಅವರು ಎಷ್ಟು ಹ್ಯಾಪಿಯಾಗಿ ಊಟ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಸಿಂಬಾ ಊಟ ಊಟ ಸಿಂಬಾ ಊಟ. ಎಸ್ ಬನ್ನಿ ಕೊಡೋಣ ಅವ್ರಿಗೆ. ಅಲ್ಲಿ ನೋಡಿ ಅವನು ಹಾಯ್ ಗುಡ್ಡು. ನಮ್ಮ ಸಿಂಬಾ ಅಂತೂ ನನ್ನ ಥರನೇ ಫುಡಿ. ಅವನು ಏನು ಕೊಟ್ಟರು ತಿಂತಾನೆ, ಅಷ್ಟೇ ಖುಷಿಯಿಂದ ಹ್ಯಾಪಿಯಾಗಿ ತಿಂತಾನೆ. ಅವನಿಗೆ ಲಿಮಿಟ್ ಅನ್ನೋದೇ ಇಲ್ಲ. ಆದರೆ ನಮ್ಮ ಗುಡ್ಡು ಹಂಗಲ್ಲ, ಅವನು ಯಾವುದಕ್ಕೂ ಜಾಸ್ತಿ ಎಕ್ಸೈಟ್ಮೆಂಟ್ ತೋರಿಸಲ್ಲ. ಅವನು ಫುಲ್ ಕಾಮಾಗಿರ್ತಾನೆ ಯಾವಾಗಲೂ ಅಷ್ಟೇ. ಅವನಿಗೂ ಹೊಟ್ಟೆ ಹಸಿವಾಗಿದೆ. ಅವನು ಫಸ್ಟು ಏನೋ CID ಥರ ಫಸ್ಟ್ ಇನ್ಸ್ಪೆಕ್ಷನ್ ಮಾಡ್ತಾನೆ, ಏನು ಹಾಕಿದ್ದಾರೆ ಇಲ್ಲ ಅಂತ. ಅದಾದಮೇಲೆ ಅವನು ತಿನ್ನೋದು. ಅವನು ತುಂಬ ಲಿಮಿಟ್ ಊಟ ತಿಂತಾನೆ. ಅವನಿಗೆ ಸಾಕು ಅನಿಸಿದ್ರೆ ಬಿಟ್ಬಿಡ್ತಾನೆ. ತುಂಬ ಹೊಟ್ಟೆ ತುಂಬ ತಿಂದ್ಬಿಟ್ಟು ಇರೋದು ಆ ಥರ ಎಲ್ಲ ಏನು ಮಾಡಲ್ಲ ನಮ್ಮ ಗುಡ್ಡು. ಸೊ ದಿಸ್ ಈಸ್ ಹೌ ಗುಡ್ಡು ಸಿಂಬಾ ಊಟ ಮಾಡೋದು ಹೀಗೆ ಇರುತ್ತೆ. ಸೊ ಬೆಳಗ್ಗೆ ನೀವು ನೋಡಿದ್ರಿ ಅಲ್ವಾ ಗುಡ್ಡು ಸಿಂಬನ್ಗೆ ಊಟ ಎಲ್ಲ ಹಾಕಿ. ಅದಾದ್ಮೇಲೆ ನಾನು ಕೂಡ ನನ್ನ ಪರ್ಸನಲ್ ವರ್ಕ್ ಅಲ್ಲಿ ನಾನು ಬ್ಯುಸಿ ಆದೆ. ಅಂಡ್ ಬಿಂದು ಕೂಡ ಅವಳ ಅಸೈನ್ಮೆಂಟ್ಸ್ ಇತ್ತು ಅಂತ ಅವಳು ಬ್ಯುಸಿ ಆದ್ಲು. ಹಾಗಾಗಿ ನಾವು ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಏನು ತಗೊಳಕ್ಕೆ ಇವತ್ತು ಆಗ್ಲಿಲ್ಲ. ಬಟ್ ನಾನು ಅವಳು ತುಂಬಾ ಅನ್ಕೊಂಡಿದೀವಿ ವಿ ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್ ಆನ್ ದಿಸ್ ಅಂತ ಹೇಳ್ಬಿಟ್ಟು. ಸೊ ನಾಳೆಯಿಂದ ಒಂದು ಹೊಸ ಚಾಲೆಂಜ್ ನಮಗ್ ನಾವೇ ಮಾಡ್ಕೊಳ್ಳೋಣ ಅಂತ ಇದೀವಿ. ವೈ ಬಿಕಾಸ್ ನಾವು ಹೇಳ್ತೀನಿ ನಾನು, ಯಾಕಂದ್ರೆ ನಾವು 4 ಗಂಟೆಗೆಲ್ಲ ಎದ್ದಿದೀವಿ, ಅದೆಲ್ಲ ಒಕೇಶನಲ್ಲಿ ಎದ್ದಿರ್ತೀವಿ. ಬಟ್ ಡೈಲಿ ಎದ್ದು ಅದನ್ನೇ ರೂಟೀನ್ ಮಾಡ್ಕೊಂಡಿರೋದಿಲ್ಲ. ಸೊ ದ್ಯಾಟ್ ನಾವ್ ಅದನ್ನ ರೂಟೀನ್ ಮಾಡ್ಕೊಬೇಕು. ಬೆಳಗ್ಗೆ ಬೇಗ ಎದ್ದೇಳೋದು, ರಾತ್ರಿ ಬೇಗ ಮಲ್ಕೊಳ್ಳೋದು, ಅದ್ ನಮಗ್ ತುಂಬಾ ಹೆಲ್ಪ್ ಆಗುತ್ತೆ. ಮೆಡಿಟೇಟ್ ಮಾಡ್ಬೇಕು ಅಂಡ್ ದೆನ್ ವಾಕಿಗೆ ಹೋಗ್ಬೇಕು ಅನ್ನೋದೆಲ್ಲ ನಮ್ಗೆ ಸ್ವಲ್ಪ
ಅನಿಸ್ತಾ ಇತ್ತು, ಬಟ್ ನಾವು ಅದು ಆ ಸ್ಟೆಪ್ನ ನಾವು ತಗೊಂಡಿರ್ಲಿಲ್ಲ. ಹಾಗಾಗಿ ನಾಳೆಯಿಂದ ನಾವು ಅದನ್ನ ಪ್ಲಾನ್ ಮಾಡೋಣ ಅಂತ ನಾವು ಅನ್ಕೊಂಡಿದೀವಿ. ಸೊ ಬೆಳಗ್ಗೆ 4 ಗಂಟೆಗೆ ಎದ್ದು 75 ಡೇಸ್ ಹಾರ್ಟ್ ಚಾಲೆಂಜ್ ಅಥವಾ 30 ಡೇಸ್ ಹಾರ್ಟ್ ಚಾಲೆಂಜ್ ಆ ಥರ ಏನಾದರೂ ಮಾಡಿ, ಸೊ ನಮಗೆ ನಾವು ಕನ್ಸಿಸ್ಟೆಂಟ್ ಆಗಿ ಇದ್ರೆ ನಮಗೂ ಅದೊಂದು ರೂಟೀನ್ ಆಗುತ್ತೆ. ಸೊ ದಟ್ ನಮ್ಮ ಆಕ್ಚುಲಿ ಪರ್ಸ್ನಲ್ ಆಗಿ ನಾವು ಗ್ರೋತ್ ಆಗಕ್ಕೆ ಅಥವಾ ನಮಗೆ ಅದು ತುಂಬಾ ಬೆಳಗ್ಗೆ ಬೇಗ ಎದ್ದೇಳೋದು ಅದೆಲ್ಲ ನಮಗ್ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ನಾವ್ ಎಷ್ಟೊಂದ್ ಜನ ನೋಡಿರ್ತೀವಿ, ಬೆಳಗ್ಗೆ ಬೇಗ ಎದ್ದೇಳ್ತಾರೆ, ಅವ್ರು ತುಂಬಾ ಕಾಮ್ ಆಗಿರ್ತಾರೆ, ಮೆಡಿಟೇಟ್ ಮಾಡ್ತಾರೆ, ಯೋಗ ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ಅವ್ರಿಗೆ ಅಂತಾನೆ ಪರ್ಸನಲ್ ಟೈಮ್ ಅನ್ನೋದನ್ನ ಕೊಟ್ಕೊಂತಾರೆ. ನಾವು ಆತರ ಏನು ಕೊಟ್ಕೊಂಡಿಲ್ಲ. ಬೆಳಗ್ಗೆ ಎದ್ದೇಳ್ತೀವಿ, ಮನೆ ಕೆಲಸ ಮಾಡ್ತೀವಿ, ಪೂಜೆ ಮಾಡ್ತೀವಿ, ತಿಂಡಿ ತಿಂತೀವಿ, ಮನೇಲಿ ಮತ್ತೇನಾದ್ರು ನಮ್ದೇನಾದ್ರು ವರ್ಕ್ ಇದ್ರೆ ಮಾಡ್ತೀವಿ ಅಷ್ಟೇ. ಆಕ್ಚುಲಿ ನಾನು ಸ್ಟಡಿಲಿ ಇದ್ದಿದ್ರಿಂದ ನನ್ಗೆ ಇಷ್ಟ ಆಗಿತ್ತು ರೂಟೀನ್. ಅವಳು ಕಾಲೇಜ್ ಹೋಗ್ತಾಳೆ, ಅವಳು ಕಾಲೇಜಿಂದ ಬರ್ತಾಳೆ, ನಥಿಂಗ್ ಇಂಟ್ರೆಸ್ಟೆಡ್, ಏನು ಇಂಟ್ರೆಸ್ಟಿಂಗ್ ಆಗಿರೋದು ಏನು ಇರ್ಲಿಲ್ಲ. ಸೊ ದಟ್ ನಮಗ್ ನಾವೇ ಚಾಲೆಂಜ್ ಮಾಡ್ಕೊಂಡು ನಾವು ಅದನ್ನ ಲೈಕ್ 75 ಡೇಸ್ ಹಾರ್ಟ್ ಚಾಲೆಂಜ್ ಅಂತ ಮಾಡೋಣ ಅಂತ ಅನ್ಕೊಂಡಿದೀವಿ. ನಾಳೆಯಿಂದ ಡೈಲಿ ಮಿನಿ ವ್ಲಾಗ್ ಅಪ್ಲೋಡ್ ಮಾಡ್ತೀವಿ, ಅದರಲ್ಲಿ ನಿಮ್ಗೆ ಸಿಗ್ತೀವಿ. ಅಂಡ್ ದೆನ್ ದಿನ ಕೂಡ ಲಾಂಗ್ ವಿಡಿಯೋಸ್ ಕೂಡ ಮಾಡ್ತೀವಿ. ಅದ್ರ ಜೊತೆ ರೆಸಿಪಿ ಶೂಟ್ ಕೂಡ ಮಾಡ್ತೀವಿ. ಸೊ ಇನ್ನ ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋಸ್ ಎಲ್ಲ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾವು ನಿಮ್ಮನ್ನ ಎಂಗೇಜ್ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಅಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ವಿಡಿಯೋಸ್ನ ಎಂಜಾಯ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡ್ದಿರಾನೆ ನೋಡಿ. ಅಂಡ್ ನಾವು ಕೂಡ ತುಂಬಾ ಪ್ಲಾನ್ ಮಾಡ್ಕೊಂಡಿದೀವಿ ಚಾಲೆಂಜಿಂಗ್ ವಿಡಿಯೋಸ್ ಎಲ್ಲ ಮಾಡ್ಬೇಕಂತ ಅನ್ಬಿಟ್ಟು. ಅದಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡು ವಿಲ್ ಎಕ್ಸಿಕ್ಯೂಟ್ ಇಟ್. ಸೊ ನಾಳೆಯಿಂದ ತುಂಬಾ ಇಂಟ್ರೆಸ್ಟಿಂಗ್ ಸೀರೀಸ್, ವಿಡಿಯೋಸ್, ಮಿನಿ ವ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಥ್ಯಾಂಕ್ ಯು.